ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಪಾಸ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ ಲಿಕ್ವಿಡ್ ಬ್ಯಾಟರಿಂದ ಚಪಾತಿ ಯಾವ ಥರ ಮಾಡೋದು ಅಂತ. ಆ್ಯಕ್ಚುಲಿ ಇದನ್ನು ಟೋರ್ಟಿಲಾ ಅಂತಲೂ ಕರೀತಾರೆ. ಸೊ ನಾವು ಈಸಿ ಆ್ಯಂಡ್ ಫಾಸ್ಟಾಗಿ ಚಪಾತಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಈಗ ಪ್ರೊಸೀಜರ್ ನೋಡೋಣ. ಸೊ 1 ಕಪ್ ಆಫ್ ಮೈದಾ ತೊಗೊಳ್ಳಿ, ಮೈದಾ ಆರ್ ವಿತ್ ಫ್ಲೋರ್. ಮತ್ತು ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಮಿಲ್ಕ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಆ್ಯಂಡ್ ಮತ್ತು ವಾಟರ್. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್. ಸೊ ಇದನ್ನೆಲ್ಲ ಹಾಕಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಕ್ ಬ್ಯಾಟರ್ ಯಾವ ಥರ ಇರಬೇಕು ಅಂದರೆ ದೋಸೆ ಬ್ಯಾಟರ್ ಥರ ಇರಬೇಕು, ಅದೇ ಥರ ಇರಬೇಕು. ನೀವು ವಾಟರ್ ನೋಡಿಕೊಂಡು ವಾಟರ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ನೀವು ಇದನ್ನು ಈಸಿಯಾಗಿ ಆ್ಯಕ್ಚುಲಿ ಎಷ್ಟೊಂದು ಟೈಮು ತೊಗೊಳ್ದೇ ನೀವು ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನಿಮ್ಗೆ ಈಸಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಕು ಚಪಾತಿ, ಅದನ್ನು ಯಾರು ನೆನೆಸಿಟ್ಟು ಉಜ್ಜು ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಾವು ಇದನ್ನು ಮಾಡ್ಕೋಬೋದು. ನೋಡಿ ಈ ಥರ ಇರಬೇಕು ಬ್ಯಾಟರ್. ಸೊ ಬ್ಯಾಟರ್ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಚಪಾತಿ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ, ಪ್ಯಾನ್ ಅಥವಾ ಅದನ್ನ ಸ್ಲೈಟಾಗಿ ಹೀಟ್ ಮಾಡ್ಕೊಳ್ಳಿ. ಜಾಸ್ತಿ ಹೀಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಸ್ಲೈಟಾಗಿ ಹೀಟ್ ಆದಮೇಲೆ ನೀವು ದೋಸೆ ಥರ ಬ್ಯಾಟರ್ನ ಯೂಸ್ ಮಾಡ್ಕೊಂಡು ಹಾಕಿ ದೋಸೆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಅದು ಅದೇ ಸೈಡ್ಸ್ ಬಿಟ್ಕೊಳ್ಳುತ್ತೆ. ಸೊ ಆವಾಗ ನೀವು ಅದನ್ನು ರಿಟರ್ನ್ ಹಾಕ್ಕೊಟ್ಟು ಸರಿ ಸಾಕಾಗುತ್ತೆ. ಇದು ಆ್ಯಕ್ಚುಲಿ ನಿಮಗೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ನೋಡಿ ನಿಮಗೆ ಆ್ಯಂಡ್ ಆಯಿಲ್ ಈಸ್ ಆಪ್ಷನಲ್. ನಿಮ್ಗೆ ಬೇಕಾದರೆ ಆಯಿಲ್ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡಿ. ಸೊ ಆಯಿಲ್ ಬೇಕಂದರೆ ಸೈಡಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ವಿ. ನೋಡಿ ಸೈಡ್ ಬಿಟ್ಕೊಂಡಾಗ ನಾವು ಅದನ್ನು ನೆಕ್ಸ್ಟ್ ಇನ್ನೊಂದು ಕಡೆಗೆ ಟರ್ನ್ ಮಾಡಿಕೊಂಡು ಅದನ್ನ ಬೇಯ್ಕೋಬೇಕು. ಸೊ ನಿಮಗೆ ಯಾವ ಥರ ಲೈಕ್ ನಿಮಗೆ ಸ್ವಲ್ಪ ಬೆಂದರೆ ಸಾಕು ಅಂದರೆ ಆ ಥರ ಮಾಡ್ಕೋಬೋದು. ನೀವು ಎಷ್ಟಾದರೂ ಸುಟ್ಕೊಳ್ಳಿ, ಅದು ಫುಲ್ ಸಾಫ್ಟಾಗಿರುತ್ತೆ. ನಾನು ಅದೇ ಬ್ಯಾಟರಿಂದ 4 to 5 ಚಪಾತೀಸ್ ಮಾಡಿದೆ. ನಾವು ಯೂಶ್ವಲಾಗಿ ಅದೇ ಬ್ಯಾಟರಿಂದ ನಾವು ಅಷ್ಟೊಂದು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನೋಡಿ ಇದು ಒಂದಾಯಿತು. ನೀವು ನೆಕ್ಸ್ಟ್ ಒಂದು ಮಾಡಬೇಕಾದ್ರೆ ಇವಾಗ ಹೀಟು ಅನ್ನೋದು ಜಾಸ್ತಿ ಆಗಿರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ತವಾಗೆ ಸ್ವಲ್ಪ ನೀರು ಹಾಕಿ ಇದಾದಮೇಲೆ ನಾನು ನೆಕ್ಸ್ಟ್ ಒಂದು ಹಾಕ್ಕೊಳ್ಳಿಲ್ಲ ಅಂದರೆ ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೀವು ನೆಕ್ಸ್ಟ್ ಮಾಡಬೇಕಾದ್ರೆ. ಸೊ ನೋಡಿ ನನಗೆ 4 to 5 ಮಾಡಿದ್ದೀನಿ ನಾನು ಅದೇ ಬ್ಯಾಟರಿಂದ. ಆ್ಯಂಡ್ ನೋಡಿ ಎಷ್ಟು ಸ್ಮೂತಾಗಿ ಇದೆ ಚಪಾತಿ ಅನ್ನೋದು. ಸೊ ನಿಮಗೇನಂದರೆ ಈ ಸತಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೇನಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.